ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಸಹೋದರ ಸಹೋದರಿಯರೇ, ಆ ಪರಮಶಿವನ ಮತ್ತು ಕರ್ಮ ಫಲದಾತನಾದ ಶನಿ ಭಗವಾನರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಕೋರುತ್ತೇನೆ. ಈ ವಿಡಿಯೋ ಕೇವಲ ಒಂದು ಜ್ಯೋತಿಷ್ಯದ ಮಾಹಿತಿಯಲ್ಲ, ಇದು ಕುಂಭರಾಶಿಯವರ ಜೀವನವೇ ಬದಲಿಸಬಲ್ಲ ಮಹತ್ವದ ಎಚ್ಚರಿಕೆ. ಹೌದು, ನೀವು ತಮ್ಮನೆಲ್ಲಲ್ಲಿ ನೋಡ್ತಿರೋದು 100ಕ್ಕೆ 100ರಷ್ಟು ಸತ್ಯ. ಕುಂಭರಾಶಿಯವರು ಪ್ರಾಣ ಸಂಕಟದ ಪರಿಸ್ಥಿತಿ ಬಂದರೂ ಸರಿನೇ ಈ ಒಂದು ವಸ್ತುವನ್ನು ಮಾತ್ರ ಯಾರಿಗೂ ಕೂಡ ಉಚಿತವಾಗಿ ಫ್ರೀಯಾಗಿ ಅಥವಾ ನೀವು ಒಂದ್ಸಲ ಬಳಸಿರಂದರೆ ಅದನ್ನು ಕೈಯಾರೆ ನೀವು ಕೊಡೋದಕ್ಕೆ ಹೋಗಬಾರ್ದು. ಕೊಟ್ಟರೆ ಏನಾಗುತ್ತೆ, ನಿಮ್ಮ ಅದೃಷ್ಟ ಎಲ್ಲ ಕಳೆದು ಹೋಗಿ ಕಡುಬಡತನ ಅನ್ನೋದು ಆವರಿಸುತ್ತೆ. ಈ ಕುಂಭರಾಶಿಯವರ ಸ್ವಭಾವ ಮತ್ತು ದೌರ್ಬಲ್ಯಗಳು ಏನೇನು? ಕುಂಭರಾಶಿ ಅಧಿಪತಿ ನ್ಯಾಯದೇವತೆಯಾದ ನ್ಯಾಯಾಧೀಶರಾದ ಶನಿ ಮಹಾರಾಜರು. ನೀವು ಮಾನವೀಯತೆ ಮತ್ತು ದಾನ ಗುಣಕ್ಕೆ ಹೆಸರಾದವರು. ಯಾರಾದರೂ ಕಷ್ಟದಲ್ಲಿ ಇದ್ದರೆ, ನಿಮ್ಮ ಹೊಟ್ಟೆ ಹಸಿದ್ರೂ ಕೂಡ ಅವರಿಗೆ ಸಹಾಯ ಮಾಡುವ ದೊಡ್ಡ ಮನಸ್ಸು ನಿಮ್ಮದಾಗಿರುತ್ತೆ. ಆದರೆ ನಿಮ್ಮ ಈ ಅತಿಯಾದ ಒಳ್ಳೆತನವೇ ನಿಮಗೆ ಮುಳ್ಳಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟೊಂದು ಕಷ್ಟಗಳು ಬರ್ತಾ ಇವೆ? ಯಾಕೆ ನೀವು ನಂಬಿದವರೇ ನಿಮಗೆ ಮೋಸ ಮಾಡ್ತಿದ್ದಾರೆ? ಇಂದು ಆ ರಹಸ್ಯವನ್ನು ನಿಮಗೆ ತಿಳಿಸ್ತೇನೆ. ಶಕ್ತಿಯ ರಹಸ್ಯ, ಕರ್ಮ ಅಬ್ಸರ್ವೇಷನ್. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯವರಿಗೆ ಕರ್ಮಗ್ರಹಣ ಶಕ್ತಿ ಹೆಚ್ಚಿರುತ್ತೆ. ಅಂದರೆ ನೀವು ಬಳಸುವ ವಸ್ತುಗಳಲ್ಲಿ ನಿಮ್ಮ ಪ್ರಾಣಶಕ್ತಿ ಮತ್ತು ಸಕಾರಾತ್ಮಕ ಎನರ್ಜಿ ಅಡಗಿರುತ್ತೆ. ನೀವು ಆ ವಸ್ತುವನ್ನು ಬೇರೆಯವರಿಗೆ ಕೊಟ್ಟಾಗ ನಿಮ್ಮ ಜಾತಕದಲ್ಲಿರುವ ರಾಜಯೋಗ ಅವರ ಪಾಲಾಗುತ್ತೆ. ಪ್ರತಿಯಾಗಿ ಅವರ ಜೀವನದ ದಾರಿದ್ರ್ಯ ಅಥವಾ ನಕಾರಾತ್ಮಕ ಕರ್ಮ ನಿಮ್ಮ ದೇಹಕ್ಕೆ ಪ್ರವೇಶ ಮಾಡುತ್ತೆ. ಆ ರಹಸ್ಯ ವಸ್ತು ಯಾವುದು ಅಂದರೆ ಈಗ ನಾವು ತಿಳ್ಕೊಳ್ಳೋಣ. ಆ ಒಂದು ವಸ್ತು ಯಾವುದು? ದ ಸೀಕ್ರೆಟ್ ಆಬ್ಜೆಕ್ಟ್ ಯಾವುದು? ಕುಂಭರಾಶಿಯವರು ಪ್ರಾಣ ಹೋದ್ರೂ ಸರಿನೇ ಕೊಡಬಾರದ ಆ ಒಂದು ವಸ್ತು ನಿಮ್ಮ ಹಳೆಯ ಚಪ್ಪಲಿ ಅಥವಾ ಪಾದರಕ್ಷೆ ಅಥವಾ ಶೂ ಮತ್ತು ನೀವು ಬಳಸಿದ ಹಳೆ ಬಟ್ಟೆಗಳು, ವಿಶೇಷವಾಗಿ ಬ್ಲ್ಯಾಕ್, ಕಪ್ಪು ಬಣ್ಣದ್ದು. ಇನ್ನು ಇದರ ರಹಸ್ಯ ಕೇಳಿ ನೀವು. ಮನುಷ್ಯನ ಪಾದಗಳಲ್ಲಿ ಶನಿದೇವನ ಸ್ಥಾನ ಇರುತ್ತೆ. ನಿಮ್ಮ ಚಪ್ಪಲಿಗಳು ನಿಮ್ಮ ದೇಹದ ನಕಾರಾತ್ಮಕ ಕರ್ಮವನ್ನು ಹೀರಿಕೊಳ್ಳುತ್ತೆ. ನೀವು ಬಳಸಿದ ಚಪ್ಪಲಿಯನ್ನು ನೇರವಾಗಿ ಇತರರ ಕೈಗೆ ಕೊಟ್ಟರೆ ನಿಮ್ಮ ಭಾಗ್ಯದ ಕೀಲಿಕೈಯನ್ನು ಅವರಿಗೆ ನೀಡಿ ನಿಮ್ಮ ದಾರಿದ್ರ್ಯವನ್ನು ನೀವೇ ಬರಮಾಡಿಕೊಂಡಂತೆ ಆಗುತ್ತೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ತಕ್ಷಣವೇ ಹದಗೆಡಿಸುತ್ತೆ. ಇನ್ನು ಪರಿಹಾರಗಳೇನು ಮತ್ತು ನಿಯಮಗಳೇನು? ಈ ಚಪ್ಪಲಿಗಳ ವಿಲೇವಾರಿ ಮಾಡಬೇಕಂದ್ರೆ ನಿಮ್ಮ ಹಳೆಯ ಚಪ್ಪಲಿಗಳನ್ನು ಯಾರಿಗೂ ಕೈಗೆ ಕೊಡೋದಕ್ಕೆ ಹೋಗಬೇಡಿ. ಶನಿವಾರ ಸೂರ್ಯಾಸ್ತದ ನಂತರ ಅದನ್ನು ಯಾರೂ ಓಡಾಡದ ಒಂದು ಕಸದ ಬುಟ್ಟಿಯಲ್ಲಿ ಬಿಟ್ಟು ಬಂದುಬಿಡಿ. ಮರಳಿ ನೋಡದೆ ಮನೆಗೆ ಬಂದು ಕೈಕಾಲು ತೊಳೆದುಕೊಳ್ಳಿ. ಇನ್ನು ಬಟ್ಟೆಗಳ ದಾನ ಮಾಡೋದಾದರೆ ಹಳೆಯ ಬಟ್ಟೆಗಳನ್ನು ಕೊಡಲೇಬೇಕಂದ್ರೆ ಮೊದಲು ಅವುಗಳನ್ನು ಉಪ್ಪು ನೀರಲ್ಲಿ ಒಗೆದು ಒಣಗಿಸಿ ನಂತರ ಅದನ್ನು ಪ್ಯಾಕ್ ಮಾಡಿ ಯಾರು ಕುಂಭರಾಶಿಯವರು ಅಲ್ಲದೆ ಇರ್ತಾರೆ ನೋಡೋ ಅವ್ರ ಕೈಯಿಂದ ನೀವು ಕೊಡಿಸ್ಬೇಕಾಗುತ್ತೆ. ಇನ್ನು ಸಮಯ ಪಾಲನೆ. ಪ್ರತಿ ಶನಿವಾರ ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆ ದೀಪ ಹಚ್ಚೋದ್ರಿಂದ ನಿಮ್ಮ ಎಲ್ಲ ಅಡಚಣೆಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಕುಂಭರಾಶಿಯವರೇ, ನೀವು ಜಗತ್ತನ್ನೇ ಗೆಲ್ಲುವ ಶಕ್ತಿ ಹೊಂದಿದ್ದೀರಿ. ಈ ಸಣ್ಣ ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಐಶ್ವರ್ಯ ಮಳೆ ಸುರಿಸುತ್ತೆ. ಈ ಮಾಹಿತಿ ನಿಮಗೆ ಸತ್ಯ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭರಾಶಿಯ ಆಪ್ತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಕಮೆಂಟಲ್ಲಿ ಜೈ ಶನಿದೇವ ಅಥವಾ ಓಂ ಶಂ ಶನೇಶ್ವರಾಯ ನಮಃ ಅಂತ ಬರೀರಿ. ನಿಮ್ಮ ಬದುಕು ಬಂಗಾರವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್.